ಕಲ್ಲು ಮಂಚ, ಆಸ್ಥಾನ ಮಂಟಪ ಅಂತಲೇ ಕರೀತಾರೆ. ಇದು ಸೋದೆ ಅರಸರ ಕಾಲದಲ್ಲಿ ದಾನವಾಗಿ ಕೊಟ್ಟಿರೋದು. ವಿಶೇಷವಾಗಿ ಕಲ್ಲು ಮಂಚ ಬಂದ್ಬಿಟ್ಟು 1628. ವಿಶ್ವ ಪ್ರಸಿದ್ಧ ಕಲ್ಲಿನ ಮಂಚ ಅಂತೇಳಿ ಪ್ರತೀತಿ. ಅರ್ಧ ಗಣಪತಿ ನಮ್ಮ ದೇವಸ್ಥಾನದ ಪ್ರಧಾನ ಗಣಪತಿ, ನಮ್ಮ ಪ್ರಾಕಾರದಲ್ಲಿ ಇರ್ತಕ್ಕಂಥದ್ದು. ಮೂರ್ತಿ ಇರ್ತಕ್ಕಂಥದ್ದು ಅರ್ಧ ಮಾತ್ರ ಇದೆ, ಅಂದರೆ ಭಿನ್ನ ಆಗಿರ್ತಕ್ಕಂಥದ್ದಲ್ಲ, ಪ್ರತಿಷ್ಠಾಪನೆ ಮಾಡಿರೋದೇ ಅಷ್ಟು. ಅಂದರೆ ಪ್ರತೀತಿಯ ಪ್ರಕಾರ ಈಗ ಗಣಪತಿಯನ್ನು ಬ್ರಹ್ಮಚಾರಿ ಅಂತ ಹೇಳ್ತಾರೆ. ಬ್ರಹ್ಮಚಾರಿ ಗಣಪತಿ, ಆತನಿಗೆ ಮದುವೆ ಇಲ್ಲ ಅಂತ. ಆದರೂ ಕೂಡ ರಿದ್ಧಿ ಸಿದ್ಧಿಯರ ಪತ್ನಿಯರು ಅನ್ನೋ ಉಲ್ಲೇಖ ಇದೆ. ಆ ಪತ್ನಿಯರ ಭಾಗವನ್ನು ಕಾಶಿಯ ಕಾಲಭೈರವನ ಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ, ಬ್ರಹ್ಮಚಾರಿಯ ಭಾಗವನ್ನು ಬನವಾಸಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನೋ ಪ್ರತೀತಿ ಇದೆ. ಇನ್ನು ನಾವು ಪಾರ್ವತಿ ದೇವಸ್ಥಾನಕ್ಕೆ ಬಂದಾಗ ತಾಯಿ ಪಾರ್ವತಿಯ ದರ್ಶನ ಮಾಡ್ಬೋದು. ತಾಯಿ ಪಾರ್ವತಿ ನವರಾತ್ರಿಯಲ್ಲಿ ನಮ್ಮ ದೇವಸ್ಥಾನದಲ್ಲಿ ತಾಯಿ ಪಾರ್ವತಿನ ನವದುರ್ಗಿಯರ 9 ಅವತಾರದಲ್ಲಿ ತೋರಿಸ್ತಾರೆ. ಪ್ರತಿ ದಿವಸ ಬೇರೆ ಬೇರೆ ಅವತಾರದಲ್ಲಿ ಹಳೆಯ ಕಾಲದ ಆಭರಣಗಳನ್ನು ಹಾಕಿ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಉತ್ಸವಗಳಾಗತ್ತೆ. ನಮ್ಮಲ್ಲಿ ಕೂಡ ತಾಯಿ ಪಾರ್ವತಿಗೆ ಬನ್ನಿ ಮಂಟಪಕ್ಕೆ ಲಾಲಕ್ಕಿ ಉತ್ಸವ, ಅಂದರೆ ಬೆಳ್ಳಿಯ ಒಂದು ಮಂಟಪದಲ್ಲಿ ಬನ್ನಿ ಮಂಟಪಕ್ಕೆ ತೊಗೊಂಡು ಹೋಗ್ತಕ್ಕಂಥ ಪದ್ಧತಿ ಇದೆ. ಹಾಗೆ ಇವತ್ತು ನಾನು ನಿಮ್ಗೆ ಆವಾಗಲೇ ಪ್ರಾರಂಭದಲ್ಲಿ ಹೇಳಿದ್ದೆ, ನಂದಿ ಬಲಗಣ್ಣಿಂದ ತಾಯಿ ಪಾರ್ವತಿನ ನೋಡ್ತಕ್ಕಂಥ ದೃಷ್ಟಿಕೋನವನ್ನು ಈ ಕಂಬದ ಮಧ್ಯದಲ್ಲಿ ನಾವು ಇಲ್ಲಿಂದ ನೋಡ್ಬೋದು. ಕಂಬದ ಮಧ್ಯದಲ್ಲಿ, ಅಷ್ಟು ಕಂಬಗಳ ಮಧ್ಯದಲ್ಲಿ ಆ ನಂದಿ ಬಲಗಣ್ಣಿಂದ ತಾಯಿ ಪಾರ್ವತಿನ ನೋಡ್ತಕ್ಕಂಥ ದೃಷ್ಟಿಕೋನ ಕಾಣಿಸುತ್ತೆ. ನಾವು ಇಲ್ಲಿ ನೋಡಿದಾಗ ತಾಯಿ ಪಾರ್ವತಿ ಮುಖ ನೋಡ್ಬೋದು. ಇಲ್ಲೊಂದು ಕಿಂಡಿಗಳನ್ನು ಕಾಣ್ತೀವಿ, ಈ ಕಿಂಡಿಗಳಲ್ಲಿ ಕಾಣಿಸಲ್ಲ. ಇಲ್ಲಿ ತಾಯಿ ಪಾರ್ವತಿ ಮುಖ ಈ ಒಂದು ಕಿಂಡಿಗಳಲ್ಲಿ ಕಾಣಿಸುತ್ತೆ. ನಾವು ಒಂದು ವೇಳೆ ಬಾಗಿಲಿಂದ ಒಳಗಡೆ ನಿಂತು ನೋಡಿದರೂ ಕೂಡ ತಾಯಿ ಪಾರ್ವತಿ ಮುಖ ನೋಡ್ಬೋದು ಅಂತ. ಅಲ್ಲಿಂದ ನೋಡಿದರೂ ಕೂಡ ನಂದಿ ಬಲಗಣ್ಣಿಂದ ತಾಯಿ ಪಾರ್ವತಿನ ನೋಡ್ತಕ್ಕಂಥ ದೃಷ್ಟಿಕೋನ ಕಾಣಿಸುತ್ತೆ. ಹಾಗೆ ಇವತ್ತು ನಾವು ಕಾಶಿ ಯಾತ್ರೆ ಮಾಡಿದ್ರು ಕೂಡ, ಕಾಶಿ ಯಾತ್ರೆ ಮಾಡಿ ಸಾಕ್ಷಿ ಗಣಪತಿ ದರ್ಶನ ಮಾಡಿಲ್ಲ ಅಂದರೆ ಕಾಶಿ ಯಾತ್ರೆ ಮಾಡಿ ಫಲ ಇಲ್ಲ ಅಂತ. ಹಾಗೆ ಬನವಾಸಿಲಿ ಕೂಡ ನಿಮಗೆ ಸಾಕ್ಷಿ ಗಣಪತಿ ಅಂತೇಳಿ ಬರುತ್ತೆ. ಆ ಸಾಕ್ಷಿ ಗಣಪತಿ ದರ್ಶನವನ್ನು ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು. ಭಗವಂತನಲ್ಲಿ ಏನೇ ಸೇವೆ ಮಾಡಿದ್ರು ಕೂಡ ಬನವಾಸಿಗೆ ಬಂದವರು ಆ ಸಾಕ್ಷಿ ಗಣಪತಿ ದರ್ಶನ ಮಾಡಿಲ್ಲ ಅಂದರೆ ಈ ಕ್ಷೇತ್ರಕ್ಕೆ ಬಂದು ಯಾವುದೇ ರೀತಿ ಫಲ ಸಿಗಲ್ಲ ಅನ್ನೋ ಪ್ರತೀತಿ ಇದೆ. ಇದು ಸಾಕ್ಷಿ ಗಣಪತಿ. ಇವತ್ತು ಈ ಕ್ಷೇತ್ರಕ್ಕೆ ಬಂದು ದರ್ಶನ ಮಾಡಿದ ಬಗ್ಗೆ ಸಾಕ್ಷಿ ಗಣಪತಿ ದರ್ಶನ ಪ್ರತಿಯೊಬ್ಬರು ಮಾಡಲೇಬೇಕು. ಗಣಪತಿ ದರ್ಶನ ಮಾಡಿಕೊಂಡು ನಾವಿಲ್ಲಿಂದ ಕಳಶ ವೀಕ್ಷಣೆ ಮಾಡ್ಬೋದು. ಅದು ಕಳಶ ತುದಿ ಕಾಣಿಸುತ್ತೆ, ಇಲ್ಲಿ ಹಿಂದಿಂದ ನೋಡಿ, ಹಿಂದಿಂದ ಕಾಣಿಸುತ್ತೆ. ಅಲ್ಲಿಂದ ತಾಡ್ಪಲ್ ಹಾಕಿದಾರಲ್ಲ, ಇಲ್ಲಿ ಕಾಣಿಸುತ್ತೆ. ಇಲ್ಲಿ ಬನ್ನಿ, ಇಲ್ಲಿ ಕಳಶ ತುದಿ. ಆ ಕಳಶ ವೀಕ್ಷಣೆ ಮಾಡಿದಾಗ ಕೈಲಾಸ ಶಿಖರ ದರ್ಶನ ಮಾಡಿದ ಪುಣ್ಯ ಸಿಗುತ್ತೆ. ಅಂದರೆ ಈಗ ಅದಕ್ಕೂ ಕೂಡ ಒಂದು ಶ್ಲೋಕವನ್ನು ಹೇಳ್ತಾರೆ. ಕೈಲಾಸ ಶಿಖರೇ ರಮ್ಯ ಶಂಕರ್ಷ ಶಿವಾಲಯಂ ಅಂತ ಹೇಳ್ತಾರೆ. ಅಂದರೆ ಈ ಶಿವಪಾರ್ವತಿ ಇರೋದು ಕೈಲಾಸ ಪರ್ವತದಲ್ಲಿ. ಕೈಲಾಸ ಪರ್ವತಕ್ಕೆ ಹೋಗಿ ಶಿವಪಾರ್ವತಿಯನ್ನು ದರ್ಶನ ಮಾಡ್ತಕ್ಕಂಥ ಪುಣ್ಯವಂತ ನಾವಲ್ಲ, ಅಷ್ಟು ಪುಣ್ಯ ನಮಗಿಲ್ಲ. ಆದರೆ ಶಿವಪಾರ್ವತಿರೋ ದೇವಾಲಯ ಕಳಶವನ್ನು ಈ ಗಣಪತಿಯಿಂದ ದರ್ಶನ ಮಾಡಿದಾಗ ಪ್ರತಿಯೊಬ್ಬರಿಗೂ ಕೂಡ ಕೈಲಾಸ ಪರ್ವತ ದರ್ಶನ ಮಾಡಿದಷ್ಟೇ ಪುಣ್ಯ ಸಿಗುತ್ತೆ ಅಂತ. ಹಾಗೆ ವಿಶೇಷವಾಗಿ ಸಾಕ್ಷಿ ಗಣಪತಿ. ಇಲ್ಲಿ ಎದುರುಗಡೆ ಬಂದಾಗ ಚಂಡಕೇಶ್ವರ ಅಂತೇಳಿ ನೋಡ್ತೀವಿ. ಚಂಡಕೇಶ್ವರ ಅಂದರೆ ಶಿವನ ಗಣಗಳು ಬರುತ್ತೆ, ಚಂಡ ಮುಂಡ ಅಂತೇಳಿ. ಇಲ್ಲಿ ಚಂಡಕೇಶ್ವರ ಯಾವಾಗಲೂ ಕೂಡ ಶಿವನ ಧ್ಯಾನದಲ್ಲಿ ಮಗ್ನನಾಗಿರೋದ್ರಿಂದ ಜನ ಇಲ್ಲಿ ಬಂದಾಗ ಶಬ್ದ ಮಾಡಿ ನಮಸ್ಕಾರ ಮಾಡ್ತಾರೆ. ಕಾರಣ ಏನಂದರೆ ಶಿವನ ಧ್ಯಾನದಲ್ಲಿ ಮಗ್ನನಾಗಿರೋದ್ರಿಂದ ಚಂಡಿಕೇಶ್ವರನಿಗೆ ಎಚ್ಚರ ಮಾಡಿ ನಮಸ್ಕಾರ ಮಾಡಬೇಕು ಅಂತ ಜನರು ಚಪ್ಪಾಳೆ ಹೊಡಿತಾರೆ, ಇಲ್ಲ ಚಿಟಿಕೆ ಹೊಡೆದು ನಮಸ್ಕಾರ ಮಾಡ್ತಾರೆ. ಹಾಗಾಗಿ ಕೆಪ್ಪ ಚಂಡಿಕೇಶ್ವರ ಅಂತೇಳಿ ಕೂಡ ಕರೀತಾರೆ. ವಿಶೇಷತೆ ಏನಂದರೆ ನಮ್ಮಲ್ಲಿ ಭಗವಂತನಿಗೆ ತ್ರಿಕಾಲ ಪೂಜೆ ಆಗುತ್ತೆ. ಆ ತ್ರಿಕಾಲ ಪೂಜೆ ಆದಾಗ ಭಗವಂತನಿಗೆ ಅಭಿಷೇಕ ಮಾಡಿದಂಥ ಏನು ತೀರ್ಥ ಬರುತ್ತೆ, ಆ ತೀರ್ಥವನ್ನು ಚಂಡಿಕೇಶ್ವರನಿಗೆ ಅಭಿಷೇಕ ಮಾಡಿದ ನಂತರದಲ್ಲಿ ಆ ಶಿವನಿಗೆ ಏರಿಸಿದಂಥ ಹೂವು ಇಲ್ಲಿ ಏರಿಸಿದ ನಂತರದಲ್ಲಿ ನಮಗೆಲ್ಲ ತೀರ್ಥ ಪ್ರಸಾದಗಳು ದೊರಕೋದು. ಅದಕ್ಕಿಂತ ಮೊದಲು ಯಾವುದೇ ರೀತಿ ಪ್ರಸಾದಗಳು ದೊರಕಲ್ಲ. ಮತ್ತು ಬನವಾಸಿ ಅಂತೇಳಿ ಬಂದಾಗ ನಾನು ನಿಮಗೆ ಪ್ರಾರಂಭದಲ್ಲಿ ಹೇಳಿದ್ದೆ ಕದಂಬರ ಬಗ್ಗೆ. ಕದಂಬರು ಕ್ರಿಸ್ತಶಕ 345ರಲ್ಲಿ ಕದಂಬರ ಮೂಲ ವಂಶಸ್ಥ ಮಯೂರ ಶರ್ಮ, ಆತ ಬ್ರಾಹ್ಮಣನಾಗಿರ್ತಾನೆ. ಹೆಚ್ಚಿನ ವಿದ್ಯಾಭ್ಯಾಸಕ್ಕಂತೇಳಿ ಕಂಚಿಗೆ ಹೋದಾಗ ಅಲ್ಲಿ ಪಲ್ಲವರು ಅಶ್ವಮೇಧ ಯಾಗ ಮಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಆಗ ಮಯೂರ ಶರ್ಮನಿಗೆ ಬ್ರಾಹ್ಮಣನಾಗಿದ್ದವನಿಗೆ ಅವರು ಬ್ರಾಹ್ಮಣನಿಗೆ ಅವಮಾನ ಮಾಡೋದನ್ನು ನೋಡಿ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಆತ ನಿಶ್ಚಯ ಮಾಡ್ತಾನೆ, ಈ ಪಲ್ಲವರನ್ನು ಸೋಲಿಸಲೇಬೇಕು, ಏನಾದರೂ ಮಾಡಿ ಬ್ರಾಹ್ಮಣನಿಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತೇಳಿ ತಿಳ್ಕೊಂಡು ಆತ
ತನ್ನ ಬ್ರಾಹ್ಮಣತ್ವವನ್ನು ಬಿಟ್ಟು ಜುಟ್ಟು ಜನಿವಾರವನ್ನು ತ್ಯಜಿಸಿ ಕ್ಷತ್ರಿಯ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಕ್ಷತ್ರಿಯ ಧರ್ಮವನ್ನು ಸ್ವೀಕಾರ ಮಾಡಿಕೊಂಡು ಈ ಬನವಾಸಿಯನ್ನು ಪಲ್ಲವರಿಂದ ವಶಪಡಿಸ್ಕೊಳ್ಬೇಕು ಅಂತೇಳಿ ದೃಢ ನಿಶ್ಚಯ ಮಾಡ್ತಾನೆ. ಆದರೆ ಅವನಲ್ಲಿ ಸೈನ್ಯ ಇರೋದಿಲ್ಲ, ಯಾಕೆಂದರೆ ಆತ ಕಲಿಯೋದಿಕ್ಕಂತೇಳಿ ಹೋಗಿದ್ದು. ಸೈನ್ಯ ಇರೋದಿಲ್ಲ. ಹಾಗಾಗಿ ಏನು ಮಾಡ್ತಾನೆ, ಗುಡ್ಡಗಾಡು ಜನರನ್ನೆಲ್ಲ ಒಟ್ಟು ಮಾಡಿ ಅವರಿಗೆ ಯುದ್ಧ ತರಬೇತಿಗಳನ್ನು ಕೊಟ್ಟು ಒಂದು ಸೈನ್ಯ ಮಾಡಿಕೊಂಡು ಬನವಾಸಿಯನ್ನು ಪಲ್ಲವರಿಂದ ವಶಪಡಿಸಿಕೊಂಡು ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದ್ದಾನೆ. ಆ ಒಂದು ಸಂದರ್ಭದಲ್ಲಿ ವೈಭವದಿಂದ ಮೆರೆದಂಥ ನಾಡು ಬನವಾಸಿ. ಕದಂಬರ ನಂತರದಲ್ಲಿ ಬ್ರಿಟಿಷರು ಕೂಡ ಆಳ್ವಿಕೆ ಮಾಡಿದರನ್ನ ಉಲ್ಲೇಖ ಇದೆ. ಪ್ರಾರಂಭದಿಂದ ನಾವು ನೋಡಿದಾಗ ಶಾತವಾಹನರು, ಪಲ್ಲವರು, ಕದಂಬರು, ಹೊಯ್ಸಳರು, ರಾಷ್ಟ್ರಕೂಟರು, ವಿಜಯನಗರ ಸಾಮ್ರಾಜ್ಯರು, ದೆಹಲಿ ಸುಲ್ತಾನರು, ಇವನ್ ಬ್ರಿಟಿಷರು ಕೂಡ ಬನವಾಸಿಲಿ ಆಳ್ವಿಕೆ ಮಾಡಿರ್ತಕ್ಕಂಥ ಇತಿಹಾಸ ಇದೆ. ಆದರೆ ಆ ರಾಜ ಮಹಾರಾಜ ಕಾಲದಲ್ಲಿ ಇದ್ದಂಥ ವೈಭವತೆ ಇವತ್ತು ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ನಮಗೆ ಇರ್ತಕ್ಕಂಥದ್ದು ಮೂಕ ಸಾಕ್ಷಿ ಅಂದರೆ ದೇವಸ್ಥಾನ ಒಂದೇ. ವಾಸ್ತುಶಿಲ್ಪದ ಪ್ರಕಾರ ವಾಸ್ತುಶಿಲ್ಪವನ್ನು ಮಾತ್ರ ನಾವಿಲ್ಲಿ ನೋಡ್ಬೋದು. ನಮ್ಮ ಪ್ರಾಕಾರದಲ್ಲಿ ನೋಡಿದಾಗ ನಮ್ಮ ಪ್ರಾಕಾರದ ದೊಡ್ಡ ಮೂರ್ತಿ ನಂದಿಯ ಇತಿಹಾಸ ತಿಳ್ಕೊಂಡಾಗ 7.5 ಅಡಿ ನಂದಿ ಇದೆ. ಆ ನಂದಿಯ ಕಣ್ಣಿನ ಕಲ್ಪನೆ ತಗೊಂಡಾಗ ಎಷ್ಟು ಚಿಕ್ಕದು ಬರುತ್ತಲ್ಲ, ಅಷ್ಟು ಚಿಕ್ಕ ಮೂರ್ತಿ ಕೂಡ ಕೆತ್ತಿದನಕ್ಕೆ ಸಾಕ್ಷಿಯಾಗಿ ಕಡಲೆ ತಿಂತಾ ಇರೋ ಮಾರುತಿ, ಹಾಗೆ ಕೊನೆಯದಾಗಿ ಕಬ್ಬು ತಿಂತಾ ಇರೋ ಮಾರುತಿ, ಈ 2 ಮಾರುತಿ ಚಿತ್ರಣಗಳನ್ನು ಇತಿಹಾಸದ ಬುಕ್ಕಲ್ಲಿ ಕೂಡ ಆಳ್ವಿಕೆ ಮಾಡಿದ್ದಾರೆ. ಅಂದರೆ ತುಂಬ ಚಿಕ್ಕ ಚಿಕ್ಕ ಮೂರ್ತಿಗಳಿದ್ದಾವೆ, ಆದರೆ 2ನ್ನ ಇತಿಹಾಸದ ಬುಕ್ಕಲ್ಲಿ ಸೇರಿಸಿರೋ ಕಾರಣ ಏನಂದರೆ, ಮೊದಲೆಲ್ಲ ಈ ರಾಜ ಮಹಾರಾಜ ಕಾಲಗಳಲ್ಲಿರ್ಬೋದು ಅಥವಾ ಹಿಂದಿನ ಕಾಲಗಳಲ್ಲಿ ಈ ಪೂರ್ವಜರು ತಾವು ಬೆಳೆದಂಥ ಬೆಳೆಗಳಿಗೆ ತಮ್ಮ ಗದ್ದೆಯಲ್ಲಿ ಮಂಗಗಳಿಂದ ಯಾವುದೇ ರೀತಿ ಹಾನಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಒಂದು ಕಾಲದಲ್ಲಿ ಇದಕ್ಕೆ ಪೂಜೆ ಮಾಡ್ಕೊಂಡು ಹೋಗ್ತಿದ್ರು ಅಂತ. ಇವತ್ತು ನಮ್ಮ ಜನ್ರೇಷನಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ, ಪೂಜೆಗಳು ನಡೆಯಲ್ಲ. ಆದರೆ ಕಡಲೆ ಮಾರುತಿ, ಕಬ್ಬಿನ ಮಾರುತಿ ಅಂತೇಳಿ ಇತಿಹಾಸನೇ ಇದೆ. ಇನ್ನು ವಿಶೇಷವಾಗಿ ವೀರಭದ್ರೇಶ್ವರ, ಶಿವನ ಇನ್ನೊಂದು ರೂಪ ವೀರಭದ್ರ ಸ್ವಾಮಿ ಅಂತೇಳಿ ಏನು ಹೇಳ್ತೀವಲ್ಲ, ವೀರಭದ್ರೇಶ್ವರ. ಹಾಗೆ ಎದುರುಗಡೆಯಲ್ಲಿ ದರ್ಶನ ಮಾಡಿದಾಗ ಸದಾಶಿವೇಶ್ವರ. ಇತಿಹಾಸದ ಪ್ರಕಾರ ಈ ಒಂದು ಸ್ತಂಭದ ಕೆಳಗಡೆ ಸೋದೆಯ ಸದಾಶಿವರಾಜೇಂದ್ರ ಅರಸ ಕಾಲದಲ್ಲಿ ಈ ಗುಡಿ ನಿರ್ಮಾಣ ಆಗಿರ್ತಕ್ಕಂಥದ್ದನ್ನು ಒಂದು ಇತಿಹಾಸ ಕೂಡ ಕೆತ್ತಿದಿದೆ. ಆದರೆ ವಿಜಯನಗರದ ದೊರೆಗಳ ಕಾಲದಲ್ಲಿ ಕೂಡ ಈ ಗುಡಿಯ ಪ್ರಾಕಾರ ನಿರ್ಮಾಣ ಆಗಿದೆ ಅಂತೇಳಿ ಹೇಳ್ತಾರೆ. ಯಾಕಂದರೆ ಇದರಲ್ಲಿ ಯಾವುದೇ ರೀತಿ ಶಿಲ್ಪಕಲೆಗಳಿಲ್ಲ, ಕಂಬಗಳಲ್ಲಿ ಶಿಲ್ಪಕಲೆ ಇರೋದ್ರಿಂದ ನಂತರದಲ್ಲಿ ಆಗಿರ್ಬೋದು ಅನ್ನೋ ಒಂದು ಉಲ್ಲೇಖ ತಿಳ್ಕೊಳ್ಬೋದು. ಹಾಗೆ ವೀರಭದ್ರ ದೇವರಿಗೆ ವಿರುದ್ಧವಾಗಿ ನಮ್ಮಲ್ಲಿ ದೇವಸ್ಥಾನದ ಹೊರಗಡೆಯಲ್ಲಿ ಒಂದು ಸುಮುಖ ಆಂಜನೇಯ ಅಂತೇಳಿ ಒಂದು ದೇವಸ್ಥಾನ ಬರುತ್ತೆ. ನಾವೀಗ ಉತ್ತರ ದ್ವಾರವನ್ನು ನಿಮಗೇನು ಹೇಳಿದ್ದೆ, ಉತ್ತರ ದ್ವಾರದ ಬಗ್ಗೆ ಉಲ್ಲೇಖ ಮಾಡಿದ್ದೆ. ಈ ದ್ವಾರದಲ್ಲಿ ಹೊರಗಡೆ ನಮಗೆ ಅಲ್ಲಿ ಸುಮುಖ ಆಂಜನೇಯ ಅಂತೇಳಿ ಒಂದು ದೇವಸ್ಥಾನ ಬರುತ್ತೆ. ಆ ಉತ್ತರ ದ್ವಾರದಲ್ಲಿ ವೀರಭದ್ರನಿಗೆ ಅಂದರೆ ವೀರಭದ್ರ ಅಂದರೆ ಉಗ್ರರೂಪಿ ಆಗಿರೋದ್ರಿಂದ ಪ್ರತಿ ವರ್ಷ ಅಲ್ಲಿ ಬೆಂಕಿ ಬೀಳ್ತಾ ಇತ್ತು ಅಂತ. ಹಾಗಾಗಿ ಅದನ್ನು ಆ ಉತ್ತರ ದ್ವಾರವನ್ನು ಸುಟ್ಟ ಉಪ್ಪುರಿಗೆ ಅಂತೇಳಿ ಕರೀತಿದ್ರು ಒಂದು ಕಾಲದಲ್ಲಿ. ಆ ನಂತರದಲ್ಲಿ ಅಲ್ಲಿ ಸುಮುಖ ಆಂಜನೇಯ ಅಂತೇಳಿ ಆಂಜನೇಯನ ದೇವಸ್ಥಾನ ಮೂರ್ತಿ ಪ್ರತಿಷ್ಠಾಪನೆ ಆದ ನಂತರದಲ್ಲಿ ಅಲ್ಲಿ ಬೆಂಕಿ ಬೀಳೋದು ಬಂದಾಯಿತು ಅನ್ನೋ ಪ್ರತೀತಿ ಇದೆ ಉತ್ತರ ದ್ವಾರದಲ್ಲಿ. ಹಾಗಾಗಿ ಉತ್ತರ ದ್ವಾರನ ಸುಟ್ಟ ಉಪ್ಪುರಿಗೆ ಅಂತೇಳಿ ಕರೀತಿದ್ರು ಪ್ರಾರಂಭದಲ್ಲಿ ಅಂತ ಇತಿಹಾಸ ಇದೆ. ಹಾಗೆ ಇವತ್ತು ಕದಂಬರ ಇತಿಹಾಸದ ಪ್ರಕಾರ ಬಂದಾಗ ಕದಂಬ ವೃಕ್ಷದ ಕೆಳಗೆ ವಾಸ ಮಾಡ್ತಿದ್ರು ಅನ್ನೋ ಉದ್ದೇಶಕ್ಕೆ ಅವರಿಗೆ ಕದಂಬರು ಅಂತೇಳಿ ಹೆಸರು ಬಂದಿರೋ ಉಲ್ಲೇಖ ಇದೆ. ಮತ್ತು ಕದಂಬರ ಕುಲದೈವ ಮುದುಕೇಶ್ವರ ನಾವಿಲ್ಲಿ ಹೊರಗಡೆಯಲ್ಲಿ ನೋಡ್ಬೋದು. ಕದಂಬ ವೃಕ್ಷ ಕಾಣಿಸುತ್ತೆ ಹೊರಗಡೆ, ಅದೇ ರೀತಿ ಮರದ ಕೆಳಗಡೆ ಅವರು ವಾಸ ಮಾಡ್ತಿದ್ರು ಅಂತ. ಅಲ್ಲಿ ನಿಮಗೆ ಸ್ಟ್ರೀಟ್ ಲೈಟ್ ಕಾಣಿಸ್ತಾ ಇದೆ ನೋಡಿ, ಅದರ ಕೆಳಗಡೆ ಇರೋದು ಕದಂಬ ವೃಕ್ಷ. ಆ ಕದಂಬ ವೃಕ್ಷದ ಕೆಳಗಡೆ ವಾಸ ಮಾಡ್ತಿದ್ರು ಅನ್ನೋ ಉದ್ದೇಶಕ್ಕೆ ಅವರಿಗೆ ಕದಂಬರು ಅನ್ನೋ ಹೆಸರು ಬಂದಿದೆ ಅಂತ. ಮತ್ತು ಕದಂಬರು ಮುಂದೆ ಇಬ್ಬಾಗ ಆಗುತ್ತೆ. ಕದಂಬರ ರಾಜವಂಶಸ್ಥರು ಇಬ್ಬಾಗವಾದಾಗ ಒಂದು ಹಾನಗಲ್ ಕದಂಬರು ಮತ್ತು ಇನ್ನೊಂದು ಗೋವಾ ಕದಂಬರು ಅಂತ. ಈಗ ಗೋವಾ ವಂಶಸ್ಥರು ಇವತ್ತು ಕೂಡ ಇದ್ದಾರೆ, ಬಟ್ ಹಾನಗಲ್ ಕದಂಬರ ಬಗ್ಗೆ ಯಾವುದೇ ರೀತಿ ಉಲ್ಲೇಖಗಳಿಲ್ಲ. ನಾವು ಒಳಗಡೆ ದೇವರ ದರ್ಶನ ಮಾಡಿಕೊಂಡು ದೇವಸ್ಥಾನದಿಂದ ಹೊರಗಡೆ ಬಂದಾಗ ನಮಗೆ ಹೊರಗಡೆ ದೊಡ್ಡ ರಥಗಳು ಕಾಣಿಸುತ್ತೆ. 2 ರಥ ಇದೆ. ಒಂದು 1608ರಲ್ಲಿ ಸೋಂದೆಯ ರಾಮಚಂದ್ರ ನಾಯಕ ಅರಸನವರು ನಿರ್ಮಾಣ ಮಾಡಿ ದೇವಸ್ಥಾನಕ್ಕಾಗಿ ದಾನವಾಗಿ ಕೊಟ್ಟಿರ್ತಕ್ಕಂಥ ರಥ 1608ರದ್ದು. ಹಾಗೆ ಇತ್ತೀಚಿನ ದಿವಸಗಳಲ್ಲಿ ಹೊಸದಾಗಿ ಒಂದು ರಥವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ಹೊಸ ರಥ ನಿರ್ಮಾಣ ಆಗಿದೆ. 1608ರಲ್ಲಿ ಈ ಸೋದೆಯ ರಾಮಚಂದ್ರ ನಾಯಕ ಅರಸನವರು ಏನು ರಥವನ್ನು ದಾನವಾಗಿ ಕೊಟ್ಟಿದ್ದಾರೆ, 415 ವರ್ಷಗಳ ಕಾಲ ಸುದೀರ್ಘ ರಥೋತ್ಸವವನ್ನು ಮಾಡಿದ್ದಾರೆ. ಕಟ್ಟಿಗೆ ರಥ, ಸುಮಾರು ಒಂದು 8-10 ಜಾತಿಯ ಕಟ್ಟಿಗೆಗಳನ್ನು ಬಳಸಿ ಆ ರಥವನ್ನು ನಿರ್ಮಾಣ ಮಾಡಿದ್ದಾರೆ. ಆ ರಥ 400 ವರ್ಷಗಳ ಇತಿಹಾಸ ಇರೋದ್ರಿಂದ ರಥ ಶಿಥಿಲ ಆಗ್ತಿದೆ, ರಥೋತ್ಸವ ನಿಲ್ಲಬಾರ್ದು ಅನ್ನೋ ಉದ್ದೇಶಕ್ಕೆ ಹೊಸ ರಥವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ರಥೋತ್ಸವ ನಿಲ್ಲಬಾರ್ದು ಅಂತ. ಇತಿಹಾಸದ ಪ್ರಕಾರ 19ನೇ ಶತಮಾನದವರೆಗೆ ಶೃಂಗೇರಿಯಿಂದ 2 ಆನೆಗಳನ್ನು ಕರೆಸಿ ಆ ರಥ ಎಳಿತಿದ್ರು ಅಂತ. ಅಂದರೆ ಅವತ್ತು ಜನಸಂಖ್ಯೆ ಇರ್ತಿರ್ಲಿಲ್ಲ, ಜನಸಂಖ್ಯೆ ಕಡಿಮೆ ಇರೋದ್ರಿಂದ ಹೊರಗಡೆ ನೀವು ನೋಡಿರ್ಬೋದು ರಥ ಬೀದಿ ಎಷ್ಟು ದೊಡ್ಡದಾಗಿದೆ ಅಂತೇಳಿ. ಮೊದಲೇ ಯಾವುದೇ ರೀತಿ ಕಾಂಕ್ರೀಟ್ ರೋಡ್ ಆಗಲಿ ಯಾವುದೇ ರೀತಿ ಇರ್ತಿಲ್ಲ, ಮಣ್ಣಿನ ರೋಡ್ ಇರ್ತಿತ್ತು, ರಥೋತ್ಸವ ಮಾಡೋದು ಕಷ್ಟ ಇರ್ತಿತ್ತು.
ಆದರೆ ಈಗ ವ್ಯವಸ್ಥೆ ಚೆನ್ನಾಗಿದೆ. ಈಗ ನಮ್ಮಲ್ಲಿ ಜನರೇ ತುಂಬ ಇರೋದ್ರಿಂದ ರಥವನ್ನು ಎಳಿತಾರೆ. ದಕ್ಷಿಣ ಭಾರತದಲ್ಲೇ ದೊಡ್ಡ ರಥ, ಅಷ್ಟು ದೊಡ್ಡ ಗೆಡ್ಡೆ ಎಲ್ಲೂ ಇಲ್ಲ. ಇಡೀ ದಕ್ಷಿಣ ಭಾರತದಲ್ಲಿ ದೊಡ್ಡ ರಥ ನಮ್ಮದು 1408. ಈಗ ನಿರ್ಮಾಣ ಮಾಡಿರತಕ್ಕಂಥದ್ದು ಕೂಡ ಅದೇ ರೀತಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ, ತದ್ರೂಪವಾಗಿ ಅದೇ ರೀತಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ತಿರುಮಲ ದೇವಸ್ಥಾನ ಹೊರಗಡೆಯನ್ನು ನೋಡ್ತೀವಲ್ಲ, ಅದು ತೇರಿನ ತಿರುಮಲ ಅಂತೇಳಿ ಕರೀತಾರೆ. ಆ್ಯಕ್ಚುಲಿ ಅದು ರಥೋತ್ಸವದ ಸಂದರ್ಭದಲ್ಲಿ ರಥವನ್ನು ಹತ್ತುವಾಗ ಆ ತಿರುಮಲ ದೇವರ ಪಕ್ಕದಿಂದನೇ ಹತ್ತಿದ್ರು. ಅಲ್ಲಿ ತೇರು ಬಂದು ನೆಲೆ ನಿಲ್ತಕ್ಕಂಥದ್ದು ಅದೇ ಸ್ಥಳದಲ್ಲಿ. ಹೊರಗಡೆ ಕ್ಷೇತ್ರಪಾಲ ಮತ್ತು ತಿರುಮಲ ದೇವರು, ಹೊರಗಡೆ ಕ್ಷೇತ್ರಪಾಲನೂ ಅಲ್ಲೇ ಇದೆ. ಹಾಗಾಗಿ ತೇರಿನ ತಿರುಮಲ ಅಂತೇಳಿ ಮೊದಲಿಂದನೇ ಹೆಸರು. ಹಾಗೆ ನಾವು ರಥವನ್ನು ನೋಡಿಕೊಂಡು ಕೆಳಗಡೆ ಹೋದರೆ ವರ್ಧಾ ನದಿ ದರ್ಶನ ಮಾಡ್ಬೋದು. ವರ್ಧಾ ನದಿ ಮೂಲ ಸಾಗರ ತಾಲೂಕಿನ ವರ್ಧಾಪುರ, ವರದಳ್ಳಿ ಅಂತ ಹೇಳ್ತೀವಿ, ಅಲ್ಲಿ ಉಗಮ ಆಗುತ್ತೆ. ಅಲ್ಲಿ ಉಗಮವಾಗಿ ಅಲ್ಲಿಂದ ಹರಿತಾ ಬಂದಿರೋದು. ಪ್ರತಿ ವರ್ಷ ತುಂಬ ನೀರಿನಿಂದ ಕೂಡಿರ್ತಕ್ಕಂಥ ವರ್ಧಾ ನದಿ ವಿಚಾರವಾಗಿ ಬಂದಾಗ ಇಲ್ಲಿ ವರ್ಧಾ ನದಿ ದಂಡೆ ಮೇಲ್ಗಡೆ ನಾವು ಬನವಾಸಿ ನೋಡಿದ್ರೆ, ಹಾಗೆ ನಿಮ್ಗೆ ಮೊದಲೇ ಹೇಳಿದಾಗೆ ಗಂಗಾ ನದಿ ದಂಡೆ ಮೇಲ್ಗಡೆ ಕಾಶಿ ನೋಡ್ತೀವಿ. ಮತ್ತು ವಿಶೇಷವಾಗಿ ಊರಿಗೆ ಬರುವಾಗ ನಮಗೆ ಒಂದು ಕಡೆಯಲ್ಲಿ ನದಿ ಇದ್ದರೆ, 3 ಕಡೆಯಲ್ಲಿ ಮಣ್ಣಿನ ದಿಬ್ಬದಲ್ಲಿ ಕೋಟೆ ಆವರಣ ಇದೆ. ಆಗಿನ ಕಾಲದಲ್ಲಿ ರಾಜ ಮಹಾರಾಜರ ಕಾಲದಲ್ಲಿ ಅದೇ ಕೋಟೆ ಅಂತೇಳಿ ಹೇಳ್ತಿದ್ರು. ಹೊರಗಡೆ ಬರುವಾಗ ಮಣ್ಣಿನ ದಿಬ್ಬಗಳಿದೆ 3 ಕಡೆಗಳಲ್ಲಿ, ಒಂದು ಕಡೆಯಲ್ಲಿ ನದಿ ಬರುತ್ತೆ. ಮೊಸಳೆಗಳಿದೆ, ವರ್ಧಾ ನದಿಯಲ್ಲಿ ಮೊಸಳೆಗಳಿದೆ. ಬಟ್ ಇವಾಗಿಲ್ಲ. ನೀರು ಜಾಸ್ತಿ ಇದ್ದರೆ ಮಾತ್ರ ಮೊಸಳೆಗಳಿರ್ತವೆ, ನೀರು ಕಡಿಮೆ ಆದವಾಗ ಇರೋದಿಲ್ಲ. ಮುಂದೆ ತುಂಗಭದ್ರಾ ಸೇರುತ್ತೆ ಇದು. ಈಗ ನಾವು ವರ್ಧಾ ನದಿಗೆ ಹೋಗೋಣ. ಶ್ರೀ ಉಮಾಮಧುಕೇಶ್ವರ ದೇವಾಲಯದ ಎದುರು ಭಾಗದಲ್ಲಿ ಒಂದು ನದಿ ಹರಿಯುತ್ತೆ. ಬೃಹದಾಕಾರದ ಅರಳಿ ಮರವನ್ನು ದಾಟಿ ನರಕರ ಕಲ್ಲುಗಳನ್ನು ನೋಡ್ತಾ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ವರದಾ ಮೂಲ ಎಂಬಲ್ಲಿ ಹುಟ್ಟುವ ಈ ಒಂದು ವರದಾ ನದಿ ಹೀಗೆ ಬನವಾಸಿ ಮೂಲಕ ಹರಿದು ತುಂಗಭದ್ರಾ ನದಿ ಸೇರಿ ನಂತರ ಕೃಷ್ಣಾಗೆ ಸಂಗಮ ಆಗುತ್ತೆ. ಕೃಷ್ಣಾ ನದಿಯಲ್ಲಿ ದಕ್ಷಿಣ ಭಾಗದಿಂದ ಉತ್ತರಾಭಿಮುಖವಾಗಿ ಹರಿಯೋದು ಈ ನದಿಯ ಮತ್ತೊಂದು ವಿಶಿಷ್ಟತೆ. ಈ ವರ್ಧಾ ನದಿಗೆ ಪಶ್ಚಿಮಕ್ಕೆ ಹರಿದ್ರೆ ಒಂದು 120-130 ಕಿಲೋಮೀಟ್ರ್ ಹರಿದ್ರೆ ಅರಬ್ಬಿ ಸಮುದ್ರ ಸಿಗುತ್ತೆ. ಬಟ್ ಇದು ಅರಬ್ಬಿ ಸಮುದ್ರಕ್ಕೆ ಹೋಗದೆ ಪೂರ್ವಕ್ಕೆ ಹರಿದು ಕೃಷ್ಣಾ ನದಿ ಸೇರಿ ಅಲ್ಲಿಂದ ಬಂಗಾಳ ಕೊಲ್ಲಿಗೆ ಹೋಗುತ್ತೆ. ಅಷ್ಟು ದೂರಕ್ಕೆ ಶ್ರಮಿಸೋದು ಇನ್ನೊಂದು ವಿಶೇಷತೆ.